ಪೆಬಲ್ಸ್ ಕನ್ನಡ. ಬಲಶಾಲಿ ಆನೆ. ಒಂದು ಅತ್ತಿಯ ಮರದ ಕೆಳಗೆ ಒಂದು ಗುಬ್ಬಿಗಳ ದಂಪತಿ ವಾಸಿಸುತ್ತಿತ್ತು. ಮರದ ಮೇಲೆ ಸೊಗಸಾದ ಗೂಡು ಕಟ್ಟಿಕೊಂಡು ಅವು ಸಂತೋಷದಿಂದಿದ್ದವು. ಕೆಲವು ಕಾಲದ ನಂತರ ಹೆಣ್ಣು ಗುಬ್ಬಿ ಮೊಟ್ಟೆ ಇಟ್ಟಿತು. ಅವುಗಳಿಗೆ ಬಹಳ ಸಂತೋಷವಾಯಿತು. ಅವು ಕಾತರದಿಂದ ಕಾಯುತ್ತಿದ್ದವು. ಒಂದು ದಿನ ಒಂದು ಬಲಶಾಲಿ ಆನೆ ಸುತ್ತಾಡುತ್ತಾ ಅತ್ತಿಯ ಮರದ ಹತ್ತಿರ ಬಂದಿತು. ಆನೆಗೆ ಅತ್ತಿಯ ಮರದ ಎಲೆಗಳೆಂದರೆ ಬಹಳ ಇಷ್ಟ. ಆದುದರಿಂದ ಅದು ಮರದ ಕೊಂಬೆಯನ್ನು ಉರುಳಿಸಲು ತನ್ನ ಸೊಂಡಿಲನ್ನು ಎತ್ತಿತು. ಗುಬ್ಬಿಗಳು ಕೊಂಬೆಯನ್ನು ಬೀಳಿಸಲು ಸಿದ್ಧವಾಗುತ್ತಿದ್ದ ಆನೆಯನ್ನು ನೋಡಿದವು ಮತ್ತು ಕಿರುಚಿದವು. ಓ ಬಲಶಾಲಿ ಆನೆ, ದಯವಿಟ್ಟು ಕೊಂಬೆಯನ್ನು ಕೀಳಬೇಡ. ನಮ್ಮ ಗೂಡು ಈ ಕೊಂಬೆಯ ಮೇಲಿದೆ ಮತ್ತು ಗೂಡಿನಲ್ಲಿ ಮೊಟ್ಟೆಗಳಿವೆ. ನಾವು ನಮ್ಮ ಮರಿಗಳು ಹೊರಬರುವುದನ್ನು ಆಸೆಯಿಂದ ಕಾಯುತ್ತಿದ್ದೇವೆ. ನೀನು ಕೊಂಬೆಯನ್ನು ಕಿತ್ತರೆ ನಮ್ಮ ಗೂಡು ಕೆಳಗೆ ಬಿದ್ದು ಮೊಟ್ಟೆಗಳು ನಾಶವಾಗುತ್ತವೆ. ದುರಹಂಕಾರಿ ಆನೆ ಗುಬ್ಬಿಗಳ ಮಾತಿಗೆ ಬೆಲೆ ಕೊಡಲಿಲ್ಲ ಮತ್ತು ಹೇಳಿತು, ನಿಮ್ಮ ಗೂಡಿಗೆ ಏನಾಗುತ್ತದೆ ಎನ್ನುವುದು ನನಗೆ ಬೇಕಿಲ್ಲ. ನನಗೆ ಆಹಾರ ಬೇಕು. ಅದು ಒಂದು ದೊಡ್ಡ ಕೊಂಬೆಯನ್ನು ಕೆಡವಿತು. ನಿರೀಕ್ಷೆಯಂತೆಯೇ ಗೂಡು ಕೆಳಗೆ ಬಿತ್ತು ಮತ್ತು ಮೊಟ್ಟೆಗಳು ಒಡೆದು ಹೋದವು. ಗುಬ್ಬಿಗಳು ಜೋರಾಗಿ ಅತ್ತವು. ನಿಷ್ಕರುಣಿಯಾದ ಆನೆ ಎಲೆಗಳನ್ನು ಸವಿದು ಅಲ್ಲಿಂದ ಹೊರಟು ಹೋಯಿತು. ಗುಬ್ಬಿ ದಂಪತಿಗೆ ಬಹಳ ಕೋಪ ಬಂತು ಮತ್ತು ಆನೆಗೆ ತಕ್ಕ ಶಾಸ್ತಿ ಮಾಡಲು ನಿರ್ಧರಿಸಿದವು. ದಂಪತಿ ಇತರ ಪುಟಾಣಿ ಸ್ನೇಹಿತರಿಂದ ಸಹಾಯ ಕೋರಿದವು. ದುರಹಂಕಾರಿ ಆನೆ ನಮ್ಮ ಮೊಟ್ಟೆಗಳನ್ನು ಒಡೆದು ಬಿಟ್ಟಿತು ಎನ್ನುತ್ತಾ ಜೋರಾಗಿ ಅತ್ತಿತು. ಕಾಗೆ ದಂಪತಿ, ಕಪ್ಪೆ ಮತ್ತು ಇರುವೆಗಳು ಅವಕ್ಕೆ ಸಮಾಧಾನ ಹೇಳಿದವು. ಚಿಂತೆ ಬಿಡಿ ಗೆಳೆಯರೇ, ಆ ಉದ್ದಟ ಆನೆಗೆ ನಾವು ಒಂದು ಪಾಠ ಕಲಿಸೋಣ. ಎಲ್ಲರೂ ಒಟ್ಟಾಗಿ ಸೇರಿ ಕುಳಿತು ಆನೆಯ ಅಹಂಕಾರಕ್ಕೆ ತಕ್ಕ ಪಾಠ ಕಲಿಸಲು ಒಂದು ಉಪಾಯ ಮಾಡಿದವು. ಮರುದಿನ ಗುಬ್ಬಿ ಮತ್ತು ಅವುಗಳ ಪುಟ್ಟ ಗೆಳೆಯರು ಆನೆಯನ್ನು ಹುಡುಕಿಕೊಂಡು ಹೊರಟರು. ಅವರು ಆನೆಯನ್ನು ನೋಡಿದರು ಮತ್ತು ಅದರ ಮೇಲೆ ದಾಳಿ ಮಾಡಲು ಆರಂಭಿಸಿದರು. ಇರುವೆ ಆನೆಯ ಕಿವಿಯಲ್ಲಿ ಹೋಗಿ ಕಚ್ಚಲು ಪ್ರಾರಂಭಿಸಿತು. ಸತತ ಕಡಿತದಿಂದ ಆನೆಗೆ ಮೂರ್ಛೆ ಬಂದಿತು. ಅದು ಕೆಳಗೆ ಬಿತ್ತು. ಈಗ ದಾಳಿ ಮಾಡುವುದು ಕಾಗೆ ದಂಪತಿಯ ಸರದಿಯಾಯಿತು. ಮರದ ಮೇಲೆ ಕುಳಿತಿದ್ದ ಕಾಗೆ ದಂಪತಿ ಈ ಆನೆಯ ಮೇಲೆ ಹಾರಿ ಬಂದು ಅವುಗಳ ಚೂಪಾದ ಕೊಕ್ಕಿನಿಂದ ಕುಕ್ಕಿ ಅದನ್ನು ಕುರುಡು ಮಾಡಿಬಿಟ್ಟವು. ಆನೆ ನೋವಿನಿಂದ ಕಿರುಚಿತು. ಈ ಹಠಾತ್ ದಾಳಿಗಳಿಂದ ಆನೆಗೆ ದೊಡ್ಡ ಆಘಾತವಾಯಿತು. ಅದರ ಗಂಟಲು ಮತ್ತು ಬಾಯಿ ಒಣಗಿತು. ಆದುದರಿಂದ ಅದು ಕುರುಡು ಕಣ್ಣುಗಳೊಡನೆ ಕೊಳದ ಕಡೆ ಓಡಿತು. ಈಗ ಕಪ್ಪೆಯ ಸರದಿ ಬಂತು. ಕಪ್ಪೆ ದೊಡ್ಡ ಗುಂಡಿಯ ಬಳಿ ಜಿಗಿದು ಒಟಗುಟ್ಟಲು ಪ್ರಾರಂಭಿಸಿತು. ಕುರುಡು ಆನೆ ತಾನು ಕೊಳದ ಬಳಿ ಇದ್ದೇನೆಂದು ತಿಳಿದು ಗುಂಡಿಯ ಕಡೆಗೆ ಓಡಿತು. ಸ್ವಲ್ಪದರಲ್ಲಿ ಅದು ಗುಂಡಿಯಲ್ಲಿ ಬಿದ್ದು ಸತ್ತು ಹೋಯಿತು. ಗುಬ್ಬಿ ದಂಪತಿ ಮತ್ತು ಅವರ ಸ್ನೇಹಿತರು ಬಲಶಾಲಿ ಆನೆಗೆ ಪಾಠ ಕಲಿಸಿದರು. ನೀತಿ: ಶಕ್ತಿಗಿಂತ ಯುಕ್ತಿಯೇ ಮೇಲು. Mighty Elephant. A sparrow couple lived on a branch of a blackberry tree. The couple had a comfortable nest where they lived happily. After some time, the female sparrow laid eggs. The couple were very happy. They were waiting for the arrival of their babies eagerly. One day, a mighty elephant came wandering near the blackberry tree. The elephant liked the leaves of the blackberry tree, so he lifted his trunk above to pull down a branch of the tree. The sparrows saw the elephant who was about to pull the branch. They screamed, "Oh, mighty elephant, please don't pull the branch. Our nest is built on this tree and there are eggs in the nest. We are anxiously waiting for our babies to come out. If you disturb this tree, then our nest will fall down, destroying the eggs." The arrogant elephant did not pay any heed to the couple and said, "I don't bother what happens to your nest. I need to eat." He pulled down a big branch. As apprehended, the nest came down and all the eggs were broken. The couple cried bitterly. The callous elephant enjoyed the leaves and went away from there quietly. The sparrow couple was angry and revengeful. The couple went to seek help from their other tiny friends. The sparrow said, "The arrogant elephant has broken our eggs," and cried bitterly.
The crow couple, the frog, and the ant consoled the sparrow couple. The crow said, "Don't cry, my friend. We can teach a lesson to that arrogant elephant." All of them sat together and made a plan to teach the elephant a lesson for his arrogance. Next day, the sparrow and his small friends went in search of the elephant. They saw the elephant and started attacking him. The ant swiftly entered into the elephant's ear and started droning. The continuous droning in the ear made the elephant dizzy. He fell down. Now it was the turn of the crow couple to attack. The crow couple, who were sitting on the tree, swooped down fast and pecked the elephant in both the eyes with their sharp beaks, making him blind. The elephant cried aloud in pain. The elephant was totally baffled by these sudden attacks. His throat and mouth were parched, so he ran down towards the lake with his blind eyes. Now it was the turn of the frog. The frog jumped near a huge ditch and started croaking aloud. Hearing the croaking, the blind elephant thought that he was close to the lake and went in the direction of the ditch. The very next moment, he was down inside the ditch and died soon. The sparrow couple and their friends had taught a lesson to the mighty elephant. Moral: intelligence is mightier than bravery. Pebbles Kannada